ಫೈನಲಿ ಇಂಡಿಯಾದ ನಂಬರ್ 1 ಮಾಸ್ಟರ್ ಪೀಸ್ ಸಿನಿಮಾನ ರಿಲೀಸ್ ಮಾಡಾದ್ಮೇಲೆ ಸಮಥಿಂಗ್ ಸ್ವಲ್ಪ ಏನಾದ್ರೂ ಚೇಂಜಸ್ ಮಾಡ್ಬಿಟ್ಟು ಸ್ವಲ್ಪ ಎಕ್ಸೈಟ್ ಮಾಡಿರ್ತಾರೆ ಅಂತ ಅನ್ಕೊಂಡು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ವಿ. ಅಲ್ಲಿ ಕಥೆನೆ ಚೇಂಜ್ ಆಗೈತು ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ. ಅದನ್ನ ನೋಡ್ದಾಗಿಂತ ಗಡ ಗಡ ಅಂತ ನಡೀತಾ ಇದೆ ಎಲ್ಲ ನಂದು. ಸೊ ಬಾಹುಬಲಿ ಚಾಪ್ಟರ್ 1 ಚಾಪ್ಟರ್ 2 ಎರಡನ್ನು ಸೇರಿಸ್ಕೊಂಡು ದಿ ಎಪಿಕ್ ಅನ್ನೋ ಒಂದು ಟೈಟಲ್ ಅಲ್ಲಿ ಮರ್ಜ್ ಮಾಡಿ ಕೆಲವೊಂದಷ್ಟು ಸೀನ್ಸ್ ಗಳನ್ನ ಡಿಲೀಟ್ ಮಾಡಿ ಕೆಲವೊಂದಷ್ಟು ಸೀನ್ಸ್ ಡಿಲೀಟ್ ಆಗಿರೋನ ಮತ್ತೆ ಆಡ್ ಮಾಡಿ 3.25 ಗಂಟೆ ಟೈಮು ಈ ಸಿನಿಮಾನ ತೋರ್ಸವ್ರೆ. ಕೂತು ಹಿಂದ್ಗಡೆ ಎಲ್ಲ ಫುಲ್ ಹೊಗೆ ಸ್ಮೆಲ್ ಜಾಸ್ತಿ. ಹೌದು, ನನಗೆ ಗೊತ್ತು ಚಾಪ್ಟರ್ 1 ಚಾಪ್ಟರ್ 2 ಎರಡು ಸಿನಿಮಾಗಳನ್ನ ನೀವು ನೋಡಿದಿರ ಆಲ್ರೆಡಿ, ನಾನು ಕೂಡ ನೋಡ್ಬಿಟ್ಟಿದೀನಿ. ಇನ್ನ ಈ ಎಪಿಕ್ ಒಳಗಡೆ ಅಂತದ್ ಏನಿದೆ ಅನ್ನೋದಾದ್ರೆ ಅಂತದ್ ಏನು ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಂತದ್ ಏನು ಈ ಸಿನಿಮಾದಲ್ಲಿ ಇಲ್ಲ. ಹಳೆದನ್ನೇ ಕಟ್ ಮಾಡಿ ಅಲ್ಲಿ ಇಲ್ಲಿ ಸ್ವಲ್ಪ ಇಲ್ದಿರೋದ್ನೆಲ್ಲ ಆಡ್ ಮಾಡಿ ಎಪಿಕ್ ಅಂತ ಮಾಡೋರೆ. ಸೊ ಇಲ್ಲಿ ನಾನು ಸಿನಿಮಾದ ಸ್ಟೋರಿ ಬಗ್ಗೆ ಅಂತೂ ಮಾತಾಡಕ್ ಹೋಗಲ್ಲ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್, ಆ ಲೆವೆಲ್ ಅಲ್ಲಿ ಟಚ್ ಆಗುತ್ತಾ ಈಗ್ಲೂವೆ ಅಂತ ಕೇಳಾದ್ರೆ ಎಕ್ಸ್ಟ್ರೀಮ್ಲಿ ನೆಕ್ಸ್ಟ್ ಲೆವೆಲ್. 10 ವರ್ಷದ ಹಿಂದೆ ಆ ಲೆವೆಲ್ ಅಲ್ಲಿ VFX CGI ಅಂದ್ರೆ ಹುಡುಗಾಟನ. ಹಾಲಿವುಡ್ ಅಲ್ಲಿ ಕ್ರಿಸ್ಟೋಫರ್ ನಾಲನ್ ಆದ್ರೆ ಇಂಡಿಯಾದಲ್ಲಿ SS ರಾಜಮೌಳಿ. ಈ ಸಿನಿಮಾದೊಳಗಡೆ ಕೆಲವೊಂದಷ್ಟು ಲೆಜೆಂಡರಿ ಶಾರ್ಟ್ಸ್ ಗಳಿದಾವೆ. ಅದನ್ನ ಝೂಮ್ ಹಾಕೊಂಡು ಹಂಗೆ ನೋಡ್ತಿದ್ರೆ ಮೈ ಮೇಲೆ ಇರುವಂತ ರೋಮಗಳಲ್ಲಿ ಎದ್ದು ನಿಂತ್ಕೊಂಡ್ಬಿಟ್ಟು ಗಡ ಗಡ ನಡೀತಾ ಇರ್ತೀವಿ. ನಾವು ಅಲ್ಲಿ ಆಕ್ಟ್ ಮಾಡ್ತಾ ಇದೀವಿ ಅನ್ನೋ ಒಂದು ಫೀಲ್. ಡಿಲೀಟೆಡ್ ಸೀನ್ ಅಂದಾಗ ಒಂದಷ್ಟು ನೆನಪಿದೆ. ಒಂದು ಅನುಷ್ಕಾ ಶೆಟ್ಟಿದು ಒಂದಷ್ಟು ಸೀನ್ಸ್ ಗಳನ್ನ ಕಟ್ ಮಾಡವ್ರೆ. ಜೊತೆಗೆ ಬಾಹುಬಲಿ ಎಂಟ್ರಿ ಕೊಡುವಂತ ಟೈಮಲ್ಲಿ ಒಂದು ಆನೆ ಎದ್ದು ಹಿಂಗ ಕುಣಿದು ಬಿಡ್ತಿದೆ, ಅದೊಂದು ಸೀನ್ ಆಡ್ ಮಾಡವ್ರೆ. ಇನ್ನು ಕೆಲವೊಂದಷ್ಟು ಸೀನ್ಸ್ ಗಳನ್ನ ಕಟ್ ಮಾಡಿ ಆಡ್ ಮಾಡವ್ರೆ. ನೆನಪೈತಿಲ್ಲ ಅಷ್ಟೇ. ಮೇಜರ್ ಚೇಂಜ್ ಅನ್ನೋದು ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಇರೋದು. ಕ್ಲೈಮ್ಯಾಕ್ಸ್ ಅಲ್ಲಿ ಲಿಟ್ರಲಿ 4 ಗಂಟೆ ಸಿನಿಮಾನ ನೋಡೋದಕ್ಕೆ ತುಂಬಾ ಟೈಮ್ ಆಗೋಯ್ತು. ತುಂಬಾ ಸ್ಕ್ರೀನ್ಸ್ ಗಳನ್ನ ಕೊಡಕ್ ಆಗಲ್ಲ ಅಂತ ಒಂದೊಂದ್ ಮಲ್ಟಿಪ್ಲೆಕ್ಸ್ ಅಲ್ಲಿ 3 ಶೋ 4 ಶೋ ಮ್ಯಾಕ್ಸಿಮಮ್ 4 ಶೋ, ಅದ್ರ ಮೇಲೆ ಇಲ್ಲ 4 ಅವರ್ ಅಂದ್ರೆ ಎಷ್ಟಾಯ್ತು ಅಲ್ಲಿ. ಈ ತರದೊಂದು ಎಪಿಕ್ ಸಿನಿಮಾನ ಮಾಡಿರುವಂತ ರಾಜಮೌಳಿ ಅವ್ರಿಗೆ ಇವಾಗ್ಲೂ ಡಿಮ್ಯಾಂಡ್ ಯಾವ ಲೆವೆಲ್ ಅಲ್ಲಿ ಇದೆ ಅಂದ್ರೆ SSMB 29 ಗೆ ಯಾವ ಲೆವೆಲ್ ಉಚ್ನ ಈ ತರ ಕಾಯ್ಕೊಂಡು ಕೂತಿದೀವಿ ಅಂತ ನನಗೂ ಗೊತ್ತು, ನಿಮ್ಗೂ ಗೊತ್ತು. ಸಿನಿಮಾ ನೋಡ್ತಿದ್ದಾಗೆ ಸ್ವಲ್ಪ ನನಗೂ ಬೇಜಾರ ಆಗ್ತಿತ್ತು. ಬಿಕಾಸ್ ನಾನು ಆಲ್ರೆಡಿ ನೋಡಿಬಿಟ್ಟಿದ್ದೀನಲ್ಲ ಸಿನಿಮಾನ. ಕೆಲವೊಂದು ಸೀನ್ಸ್ ಗಳು ನೋಡ್ತಿದ್ದಾಗ ಬೇಗ ಫಾರ್ವರ್ಡ್ ಮಾಡ್ಬಿಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಕೆಲವೊಂದಷ್ಟು ಲೆಜೆಂಡರಿ ಶಾರ್ಟ್ ಗಳಿದಾವಲ್ಲ, ಬಾಹುಬಲಿ ಎಂಟ್ರಿ, ಫೈಟ್, ವಾರು, ಹುಡುಗಿರ್ ಜೊತೆ ರೊಮ್ಯಾನ್ಸ್, ಐಟಮ್ ಸಾಂಗ್ಸ್, ಹೀರೋಯಿನ್ ಜೊತೆ ಡುಯೆಟ್, ಈ ತರದ ಸೀನ್ಸ್ ಗಳೆಲ್ಲ ನೋಡಿದಾಗ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಆಲ್ಮೋಸ್ಟ್ ಕೊನೆ ಕ್ಲೈಮ್ಯಾಕ್ಸ್ ಹತ್ರ ಬಂದ್ಬಿಟ್ವಿ. ಇನ್ನೇನ್ ಮುಗಿದೋಯ್ತು, ಎದ್ದು ನಡ್ರಿ ಮನೆಗೆ ಅಂತ ಎಲ್ಲ ತಿರಿಕ ಬರ ಅಂತ ಟೈಮ್ಗೆ ಕರೆಕ್ಟ್ ಆಗಿ ಇದ್ರ ಬಗ್ಗೆ ನಾನು ಏನು ಹೇಳಕ್ ಹೋಗಲ್ಲ. ಸಪ್ರೇಟ್ ಆಗಿ ಒಂದು ಡೆಡಿಕೇಟೆಡ್ ವಿಡಿಯೋನೇ ಮಾಡ್ಬಿಡ್ತೀನಿ. ಮಾತಾಡೋದು ತುಂಬಾ ಐತೆ, ತುಂಬಾ ಪ್ರತಿಯೊಬ್ರು ಕೂಡ ಈ ಸಿನಿಮಾನ ಇನ್ನೊಂದ್ಸಲ ಹೋಗಿ ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ, ಅದು ಕೂಡ IMAX ಥಿಯೇಟರ್ ಏನಾದ್ರು ಇದ್ಬಿಟ್ರೆ ಬೆಂಕಿ ಮಾತ್ರ. ನಮ್ಮ ಮೈಸೂರಲ್ಲಿ ಯಾವ್ದೋ ಅಂತ ಥಿಯೇಟರ್ ಇಲ್ಲ, ವಿಧಿವಶ ಏನು ಮಾಡಕ್ಕಾಗಲ್ಲ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಕಳೆದೋಗ್ಬಿಡ್ತೀರಾ. ನೆಕ್ಸ್ಟ್ ಲೆವೆಲ್ ಏನೋ ಒಂದು ತೋರಿಸ್ತಾರೆ, ಕಳೆದೋಗ್ಬಿಡ್ತೀರಾ. ಇನ್ನ ಈ ಸಿನಿಮಾನ ಮತ್ತೆ ಯಾರೋ ಥಿಯೇಟರ್ ಅಲ್ಲಿ 4 ಗಂಟೆ ಮುಕ್ಕರ್ಕೊಂಡು ನೋಡಕ್ ಹೋಯ್ತಿದ್ರ ಅಂತ ಕಮೆಂಟ್ ಮಾಡಿ. ನನಗಂತೂ ಬ್ಯಾಕ್ ಫುಲ್ ಉರಿತಾ ಇದೆ, ಔಷಧಿ ಹಚ್ಬೇಕು. ಟಾಟಾ, ಬಾಯ್ ಬಾಯ್, ಸಿ ಯು.